ಇಲ್ಲಿ ಕೇಳಿ. ಅಹಂಕಾರ, ಮೂಢನಂಬಿಕೆ, ಅನಾಚಾರ, ಆಡಂಬರದಿಂದ ಬಿಡುಗಡೆ ಹೊಂದಿ ಒಳಮನಸ್ಸು ಅಂದರೆ ಗುರು ಅರಿತು ಆನಂದದಲ್ಲಿ ಲಯಿಸಲು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯು ನೋ ವಾಟ್ ಹಿಟ್ ಮೀ? ಒಳಮನಸ್ಸು ಅರಿತು ಅಂದರೆ ಯೋರ್ ಓನ್ ಮೈಂಡ್ ಈಸ್ ಯೋರ್ ರಿಯಲ್ ಟೀಚರ್. ಇದನ್ನು ಓದಿದಾಗ ಇದನ್ನ ನನಗೇ ಹೇಳ್ತಿರೋದೇನೋ ಅಂತ ಅನಿಸ್ತು. ಬಟ್ ದೆನ್ ಐ ರಿಯಲೈಸ್ಡ್ ದಿಸ್ ಈಸ್ ಸಮಥಿಂಗ್ ಆಲ್ ಆಫ್ ಅಸ್ ಶುಡ್ ನೋ. ಹೋದ ವರ್ಷ ನಾನು 3 ಥಿಂಗ್ಸ್ ಕಲ್ತ್ಕೊಂಡೆ. ಒಂದು, ಈಗೋ ಡಸ್ ನಾಟ್ ಪ್ರೊಟೆಕ್ಟ್ ಯು. ಈಗೋಯಿಂದ ಇನ್ನೂ ರಿಲೇಷನ್ಶಿಪ್ಸ್ ಹಾಳಾಗುತ್ತೆ, ಜೊತೆಗೆ ನಮ್ಮ ಪೀಸ್ ಹಾಳಾಗುತ್ತೆ. ಎರಡನೇದು, ಬ್ಲೈಂಡ್ ಬಿಲೀಫ್ ಡಸನ್ ಗೈಡ್ ಯು ಅಟ್ ಆಲ್. ಮೂಢನಂಬಿಕೆ ಅಥವಾ ಯಾರೋ ಏನೋ ಹೇಳೋದನ್ನ ಅದೇ ಸರಿ ಅಂತ ಅಂದ್ಕೊಳ್ಳೋ ಬದಲು ನಮ್ಮ ಮನಸ್ಸನ್ನ ಕೇಳ್ಕೋಬೇಕು. ಮೂರನೇದು, ಶೋಯಿಂಗ್ ಆಫ್ ಡಸ್ ನಾಟ್ ಗಿವ್ ಯು ಪೀಸ್. ಇನ್ನೂ ಜನ ನಮ್ಮೇಲೆ ಕಣ್ಣು ಹಾಕ್ತಾರೆ. ಹೋದ ವರ್ಷ ಈ ಲೆಸನ್ಸ್ನ ಕಲ್ತ್ಕೊಂಡು ಈ ವರ್ಷ ಲೆಮಿ ಗೋ ವಿತ್ ದ ಫ್ಲೋ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಮೆಸೇಜ್ನ ಓದಿದ ಮೇಲೆ ಈ ವರ್ಷ ಹೇಗಿರಬೇಕು ಅನ್ನೋದೊಂದು ಕ್ಲಾರಿಟಿ ಸಿಕ್ತು. ಸೊ ಯು ಡೋಂಟ್ ನೀಡ್ ಟು ಹ್ಯಾವ್ ಎವ್ರಿಥಿಂಗ್ ಫಿಗರ್ಡ್ ಔಟ್. ನಿಮ್ಮೊಳಗಿನ ಧ್ವನಿಗೆ ಕಿವಿ ಕೊಡಿ, ಅದೇ ದಾರಿ ತೋರಿಸುತ್ತೆ. ಹಾಗಿದ್ರೆ ನಾಳೆ ಸಿಗೋಣ. ಅಂಟಿಲ್ ದೆನ್, ಯುವರ್ಸ್ ಟ್ರೂಲಿ, ಪ್ರೀ.